ಊರಿಗೆ 25 ಕಿಲೋಮೀಟ್ರು ದೇವನಹಳ್ಳಿ. ನಮಸ್ತೆ ಮಿತ್ರರೇ, ಇವತ್ತು ನಾವು ಈ ಶುಂಠಿ ಪ್ಲಾಟಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ಸ್ವಲ್ಪ ನೀವು ಮಾರ್ಪಾಟು ಮಾಡ್ಕೊಂಡಿದ್ದೇ ಆದರೆ ರೋಗ ನಿರ್ವಹಣೆ, ಆಮೇಲೆ ಚುಕ್ಕಿ ರೋಗ ನಿರ್ವಹಣೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದು ದೇವನಹಳ್ಳಿ ತಾಲೂಕು ಸುಣ್ಣಘಟ್ಟ ಅಂತ ಒಂದು ಗ್ರಾಮ, ಮಠದಪ್ಪ ಅಂತ ರೈತ ಬಂದವರು, ಅವ್ರ ತೋಟದಲ್ಲಿದ್ದೀನಿ. ಇದು 7ನೇ ತಿಂಗಳು ಶುಂಠಿ ಬೆಳೆ. ನಿಮಗೆಲ್ಲರಿಗೂ ಗೊತ್ತಿದೆ, ಶುಂಠಿ ಬೆಳೆ ಈ ವರ್ಷ ಕಂಟಿನ್ಯೂಸ್ ಆಗಿ ಬಿಸಿಲು ಕಡಿಮೆ, ಜಡಿ ಮಳೆ, ಈ ಥರ ವಾತಾವರಣ ಇದ್ದಿದ್ದು. ಆಮೇಲೆ ಭತ್ತದಕ್ಕೆ ಬರ್ತಕ್ಕಂಥ ಒಂದು ಬೆಂಕಿ ರೋಗ ಪೈರೋಕ್ಲೇರಿ ಏನೇ ಇದೆ, ಅದು ಶುಂಠಿ ಬೆಳೆಗೆ ಇನ್ನಿಲ್ಲದಂತೆ ಕಾಡಿಸಿದ್ದುಂಟು. ನೋಡಿ, ನೀವು ಇಲ್ಲಿ ಕ್ಲೋಸಪ್ ಜೂಮ್ ಮಾಡಿ ನೋಡಿದರೂ ಸಮೇತ ಕಾಣಿಸ್ತದೆ ನಿಮಗೆ. ಇವರಲ್ಲೂ ರೋಗ ಕಾಣಿಸ್ಕೊಂಡಿತ್ತು. ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ. ನಾನು ನಿಂತಿರೋ ಜಾಗದಲ್ಲಿ ನೋಡಿ, ಅಲ್ಲಿ ಎಲ್ಲಿ ಬೇಕಾದರೂ ನೋಡ್ಬೋದು ನೀವು. ಯಶಸ್ವಿಯಾಗಿ ಹತೋಟಿ ಮಾಡಲಾಗಿದೆ. ಇದು 7ನೇ ತಿಂಗಳು ಬೆಳೆ. ಪ್ರತಿ 10 ದಿನಗಳಿಗೊಮ್ಮೆ 15 ಸರಿ ಸ್ಪ್ರೇ ಮಾಡಲಾಗಿದೆ ಸ್ನೇಹಿತರೆ. ಇಲ್ಲಿ ಔಷಧಿಗಳು ಯಾವ ಸ್ಪ್ರೇನಲ್ಲೂ 2 ಫಂಗಿಸೈಡ್ ಹಾಕ್ಕೊಂಡಿಲ್ಲ, ಕಾಂಬಿನೇಷನ್ನು 3-4 ಪ್ರಾಡಕ್ಟ್ಗಳು ಮಾಡಿಲ್ಲ. ಒಂದು ಫಂಗಿಸೈಡ್ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಬಯೋಸ್ಟಿಮ್ಯುಲೆಂಟ್ಸ್ ಅಷ್ಟೇ ಹಾಕ್ಕೊಂಡು ಮಾಡಿರೋದು. ಆದ್ದರಿಂದ ಈ ರೋಗ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಪೋಷಕಾಂಶ ಒದಗಿಸ್ಲಿಕ್ಕೂ ಅಲ್ಲಿ ಏನು ಹಾಕಿದ್ದಾರೆ ನೋಡಿ, ಡ್ರಿಪ್ ಲೈನ್, ಅದ್ರ ಮುಖಾಂತರ ಒದಗಿಸೋದು. ಕೊಳೆ ರೋಗನೂ ಕಾಣಿಸ್ಕೊಂಡಿತ್ತು. ನೀವು ಪ್ಲಾಟ್ ಮೇಲಿಂದ ತೆಗೆದಾಗ ಅಲ್ಲಲ್ಲಿ ಒಂದೊಂದು ಚೂರು ಗ್ಯಾಪ್ ಕಾಣಿಸ್ತದೆ ನೋಡಿ, ಕೊಳೆ ರೋಗಗಳು ಬಂದಿತ್ತು ಇದಕ್ಕೆ. ಅದನ್ನು ಯಶಸ್ವಿಯಾಗಿ ಹತೋಟಿ ಮಾಡಲಾಗಿದೆ, ಸ್ಪ್ರೆಡ್ ಆಗಿಲ್ಲ. ಸೊ ಅವುಗಳಿಗೂ ಸಮೇತ ಒಂದಾದಮೇಲೆ ಇನ್ನೊಂದು ಫಂಗಿಸೈಡು, ಬೇರೆದೇ ರೀತಿ ಕೆಲಸ ಮಾಡೋ ಫಂಗಿಸೈಡ್ನ ಗ್ರೂಪ್ ವೈಸ್ ಚೆಕ್ ಮಾಡಿ ಬಳಸಿ ಹತೋಟಿ ಮಾಡಿರ್ತಕ್ಕಂಥದ್ದು. ಇವರು ಸುಮಾರು ವರ್ಷಗಳಿಂದ, ಎಷ್ಟು ವರ್ಷದಿಂದ ಶುಂಠಿ ಬೆಳೀತಿದ್ದಾರೆ ಮಠದಪ್ಪ? ಒಂದು 10 ವರ್ಷದಿಂದ 10 ವರ್ಷದಿಂದ ಬೆಳೀತಾ ಇದ್ದೀರಲ್ವಾ? ಸೊ ಇಷ್ಟು ವರ್ಷಗಳ ಅನುಭವ, ಈ ವರ್ಷ ಇದ್ದಿದ್ದು ವಾತಾವರಣ, ಮಳೆ, ಈ ವಾತಾವರಣದಲ್ಲಿ ಈ ವರ್ಷದ ಬೆಳೆ ನಿಮ್ಗೇನು ಅನ್ನಿಸ್ತಾ ಇದೆ? ಇಷ್ಟು ವರ್ಷಕ್ಕೂ ಈ ಸಲನೇ ಸ್ವಲ್ಪ ಔಷಧಿ ಜಾಸ್ತಿ ತಗೊಂಡಿದ್ದು. 10 ವರ್ಷದಿಂದ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಈ ಸಲನೇ ಜಾಸ್ತಿ ಸ್ವಲ್ಪ ತಗೊಂಡಿದ್ದು. ಓಕೆ, ಅಂದ್ರೆ ತಗೊಂಡ್ರು ಈ ಸಲ ಬೆಳೆ ಚೆನ್ನಾಗೈತೆ. ನಾವು ಬೇರೆ ತೋಟಗಳು ನೋಡೋಕ್ಕೂ ನಮಗೂ ಬೇಜಾನ್ ಡಿಫ್ರೆನ್ಸ್ ಐತೆ. ಕೆಲವು ಪ್ಲಾಟ್ಗಳು ಈ ಭಾಗದಲ್ಲಿರೋರಿಗೆ ಗೊತ್ತಿರ್ತದೆ. ಈ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಭಾಗದವರು ಪೈರೋಕ್ಲೇರಿಯಾ ಬಂದು ಸ್ವಲ್ಪ ರೈತರು ಒಂದು ಸರಿ ಸ್ಪ್ರೇ ಮಾಡಿ ರಿಲ್ಯಾಕ್ಸ್ ಆಗಿರೋದು. 15-20 ದಿನಗಳಲ್ಲಿ ಕಂಪ್ಲೀಟ್ ಭತ್ತದ ಬೆಂಕಿ ರೋಗ ಬಂದಂಗೆ ಹೆಂಗಾಳದೆ ಆಗಿತ್ತು ಹಂಗಾಳದಿಗಳಾಗೋಗಿದೆ. ತೋಟಗಳೆಲ್ಲ ನಿಮ್ಮೂರಲ್ಲೂ ಹಂಗಾಗಿರ್ಬೇಕು. ಬಟ್ ನೀವು ನಾನು ಬೇಡ ಅಂದ್ರೂ ನೀವು ಇರಲಿ, ಇನ್ನೂ ಒಂದು ವಾರ ಆಗಿದೆ ಇರೋಣ ಅಂತ ರಿಲ್ಯಾಕ್ಸ್ ಆದರೂ ನೀವು ರಿಲ್ಯಾಕ್ಸ್ ಆಗಲಿಲ್ಲ. ಬೇಡ, ಮಳೆ ಐತೆ, ಮಾಡೋಣ, ತಿರುಗಿ ಕೆಟ್ಟರೆ ಸರಿ ಮಾಡ್ಕೊಳಕ್ಕಾಗಲ್ಲ ಅಂತಲೇ ನೀವು ಹೇಳ್ತಾ ಬಂದರೆ ಅದು ನಿಮಗೆ ಫಲ ಕೊಟ್ಟಿದೆ. ನೋಡಿ, ಇದು ಬೆಳವಣಿಗೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಚೆನ್ನಾಗಿದೆ. ನಮಗೂ ನಾವು ಹಂಗೆ ಬೆಳೆದ್ರಣ ಚೆನ್ನಾಗೈತೆ. ಒಟ್ಟಾಗಿ ಈ ಸಲ ಅಂದ್ಕೂನು ಇಷ್ಟು ಮಳೆ ಹೋಯ್ದ್ರು ಈ ಸಲ ಚೆನ್ನಾಗೈತೆ. ಈಗ ನೋಡಿದ್ರು ಹಿಂಗೆ ಹೇಳ್ತಾವೆ. ಈ ಕೊಳೆ ರೋಗದ ಔಷಧಿ ಕೊಡ್ತಿದ್ದು, ಈ ಟಾನಿಕ್ಗಳು ಕೊಡ್ತಿದ್ದು ಆ ಟ್ಯೂಬಲ್ಲೇ ಬಿಟ್ಟಿದ್ದೀರಾ? ಆ ಟ್ಯೂಬಲ್ಲೇ ಬಿಟ್ಟಿರ್ತಕ್ಕಂಥದ್ದಲ್ವಾ? ಓಕೆ. ಅದು ಸಿಂಕ್ಲೇರ್ ಮಾಡೋಣ ಅಂತ ಮಾಡಿದ್ರೆ, ಆದ್ರೆ ಟೈಮ್ ಸಿಕ್ಕಿಲ್ಲ ನಮ್ಗೆ, ಕ್ಯಾಮ್ದಾಗ ಓಡಾಡಕ್ ಆಗಿಲ್ಲ. ಬಟ್ ಇದು ಅನುಕೂಲ ಆಯ್ತು. ಇವಾಗ ಅದರಲ್ಲ ಐತಿ, ಔಷಧಿಗಳು ಬಿಡಕ್ಕೋ ಎಲ್ಲಕ್ಕೂ ಅನುಕೂಲ ಆಯ್ತು. ಇವಾಗ ಸಿಂಕ್ಲೇರ್ ಮಾಡಿದ್ರೆ ಸಾಕು. ಈಗ ನೀವು ಇಷ್ಟು ವರ್ಷಗಳ ಅನುಭವ, ಈಗಿರೋ ಬೆಳೆ ಪರಿಸ್ಥಿತಿ ನೋಡಿರಿ, ಎಷ್ಟು ಮೂಟೆ ಉಣಿರೋದು ನೀವು? 28 ಮೂಟೆ. ಎಷ್ಟು ಇಳುವರಿ ಬರ್ಬೋದು ಅನ್ಸುತ್ತೆ ಅಂದಾಜು? ನೀವೇನನ್ನ ಗಡ್ಡೆಗಳು ಚೆಕ್ ಮಾಡಿ ನೋಡಿದ್ರೆ? ನನ್ನ ಅನಿಸಿಕೆ, ನನ್ನ ಪ್ರಕಾರ ಅವರು ಇವರು ಹೇಳೋದು 500 ಮೂಟೆ ಕಟ್ತಾರೆ. ನನ್ನ ಪ್ರಕಾರ 400 ಮೂಟೆಗೆ ಮೋಸ ಇಲ್ಲ ಈ ಸಲ. 400 ಮೂಟೆಗೆ ಮೇಲೆ ಒಳಗಂತೂ ಇಲ್ಲ. ಓಕೆ. ಯಾಕಂದ್ರೆ ನಾನು ಎಲ್ಲ ವರ್ಷ ಇಳುವರಿ ನೋಡಿದಾಗ ಈ ಸಲ ಜಾಸ್ತಿನೇ ಬರ್ತದೆ. ಓಕೆ ಓಕೆ. ಅಲ್ಲಿಗೆ ಆವರೇಜ್ 15ರಿಂದ 17 ಮೂಟೆ ಒಂದು ಮೂಟೆಗೆ ಇಳುವರಿ. ಒಂದು ಮೂಟೆಗೆ 15ರಿಂದ 17 ಮೂಟೆ. ಸೊ ಗಡ್ಡೆಗಳೆಲ್ಲ ಚೆನ್ನಾಗಿ ಡೆವಲಪ್ ಆಗ್ಯಾವ? ತೆಗೆದು ನೋಡಿದ್ದೀರಾ? ಎಲ್ಲ ಡೆವಲಪ್ ಆಗಿದೆ ಚೆನ್ನಾಗೆಲ್ಲ. ಒಂದು ವಿಡಿಯೋನೇ ಮಾಡಿದ್ವಿ ಫುಲ್ಲು, ಸ್ವಲ್ಪ ತೋಡ್ಬಿಟ್ಟು ಲೈಟ್. ಹೌದಾ? ಸರಿ, ಆ ವಿಡಿಯೋ ಕಳಿಸ್ಕೊಡಿ, ನಾವು ರೈತ ಬಾಂಧವರಿಗೆ ತೋರಿಸ್ಕೊಡೋಣ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಣ್ಣು ಎದ್ದಿತ್ತು. ಸ್ನೇಹಿತರೆ, ಅನೇಕ ವಿಡಿಯೋಗಳಲ್ಲಿ ನಾನು ತುಂಬ ಅಂಶಗಳನ್ನು ಈಗಾಗಲೇ ಶುಂಠಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ಮೇಯ್ನ್ ಉದ್ದೇಶ, ನನಗಿಲ್ಲಿ ಹತ್ರ ಇದ್ದಿದ್ದರಿಂದ ನಿರ್ವಹಣೆ ದೃಷ್ಟಿಯಿಂದ ನಾನು ಈಗಾಗಲೇ ಪ್ರಾರಂಭದಲ್ಲೇ ಹೇಳ್ದಂಗೆ ಒಂದು ಡ್ರಿಪ್ ಲೈನ್ ಮುಖಾಂತರ ಔಷಧಿ ಬಿಡೋದು, ಪೋಷಕಾಂಶ ಬಿಡೋದು ವ್ಯವಸ್ಥೆ ಮಾಡ್ಕೊಂಡ್ರೆ ಯಶಸ್ವಿಯಾಗಿ ರೋಗ ನಿರ್ವಹಣೆ ಮಾಡ್ಬೋದು, ಉತ್ತಮವಾದ ಇಳುವರಿನೂ ತಗೋಬೋದು ಅನ್ನೋದನ್ನು ತೋರಿಸ್ಲಿಕ್ಕಾಗಿಯೇ ಇಲ್ಲಿಗೆ ಬಂದಿದ್ದು. ಅದು ನಮಗೆ ಮಠದಪ್ಪನವರು ಭಾಳ ಸ್ಪಂದಿಸಿದ್ರು. ಅವರು ಏನು ಹೇಳಿದ್ರು ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಮಾಡಿದ್ರು ಅನ್ನೋದಕ್ಕಿಂತ
ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದಾಗಲೂ ಕೇಳಿದ್ದಾರೆ ಕೆಲವ್ರು. ಯಾಕಂದರೆ ಅವರು ಒಂದೊಂದು ಸರಿ ಕೇಳಿದಣ್ಣ 2-3 ಔಷಧಿ ಹೊಡೆದ್ರೆ ಬೇಗ ಕಂಟ್ರೋಲ್ ಆಗ್ತದಲ್ವ, ಇನ್ನೊಂದು ಕಾಂಬಿನೇಷನ್ ಕೊಡ್ರಿ ಅಂತಲೂ ಕೇಳಿದ್ರು ಅವರು. ನಾನು ಕೂಡ ಔಷಧಿಗಳಲ್ಲಿ ಯೂಸಲಿ 2 ಫಂಗಿಸೈಡ್ ಕಾಂಬಿನೇಷನ್ ಇರ್ತದೆ. ಆ ಔಷಧಿಗಳದೆಲ್ಲ ಲಿಸ್ಟು ನಿಮಗೆ ಸ್ಕ್ರೀನಲ್ಲಿ ಕೊನೆಯಲ್ಲಿ ತೋರಿಸ್ಬಿಡ್ತೀನಿ ಸರ್, ಇಲ್ಲಿ ಮಧ್ಯೆ ಹೇಳೋದಕ್ಕಾಗಲ್ಲ, ಕೊನೆಯಲ್ಲಿ ತೋರಿಸ್ಬಿಡ್ತೀನಿ. ಆ ಔಷಧಿಗಳನ್ನೆಲ್ಲ ಬಳಸಿ ಯಶಸ್ವಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಸೊ ಈ ವರ್ಷದ ಅನುಭವ, ನೀವು ಮುಂದಿನ ವರ್ಷನೂ ಶುಂಠಿ ಮಾಡ್ತೀರಾ? ಮಾಡ್ತೀರಾ? ಯಾವ ಪ್ಲಾಟಿಗೆ ಮಾಡ್ತೀರಾ? ಇಲ್ಲ, ಮುಂದೆ ಇನ್ನೊಂದು ಬೇರೆ ಕಡೆ, ಇನ್ನೊಂದು ಹೊಸ ಭೂಮಿಗೆ. ಕಳೆದ ವರ್ಷ ಎಷ್ಟು ಮೂಟೆ ತೆಗೆದಿದ್ರಿ ಇಳುವರಿ? ಒಂದು 30 ಕುಂಟೆಗ 350 ಮೂಟೆ ಬಂದಿತ್ತು. ಬೆಲೆ ಸಿಕ್ಕದಂಗಿಲ್ಲ ಅನ್ಸುತ್ತೆ ಹಿಂದಿನ ವರ್ಷ. ಈ ವರ್ಷ ನಾನು ಬಿತ್ತನೆಗಾಯ್ತು 2 ಲಕ್ಷ ಕಾಸಾಯ್ತು, ಎಲ್ಲ ಬಿತ್ತನೆಗೆ ಕೊಟ್ಟಿದ್ದು. ಈಗ ಎಷ್ಟಿದೆ ಬೆಲೆ? ಈಗ ಹೊಸ ಶುಂಠಿ 2,600 3,200 ಗಂಟೆ ಐತೆ. ಇನ್ನು ಎಷ್ಟು ದಿನ ಶುಂಠಿ ಒಂದೊಂದು ಮಾರ್ಕೆಟ್ ಒಂದೊಂದು ರೇಟ್ ಇದೆ. 6.5 ಗಂಟೆ ಐತೆ. ನೀವು ಎಷ್ಟು ದಿವಸ ಇಟ್ಕೋಬೇಕು ಅಂತ ಇದೆ ಇನ್ನು ಮನಸ್ಸಲ್ಲಿ? ವಾತಾವರಣ ಕ್ಲಿಯರ್ ಆಗ್ತಿದ್, ಮಳೆ ಕಡಿಮೆ ಆಗ್ಬೋದು. ಇನ್ನ ಮಳೆ ಕಡಿಮೆ ಆಗಿ ವಾತಾವರಣ ಕ್ಲಿಯರ್ ಆಗಿದ್ದು ಒಂದು ಸ್ವಲ್ಪ ಹಣ್ಮೆಟ್ಟು ನಮಗೆ ಗೆಡ್ಡೆ ಅವ್ರ ಕೂಲಿಯರ್ ಲೇಬರ್ ಕಡಿಮೆ ತಗೊಂತಾರೆ. ಓಕೆ, ಇವಾಗ ಅಂದ್ರೆ ಇದನ್ನು ಕೇಳ್ಬೇಕು, ಮತ್ತೆ ಗೆಡ್ಡೆನೂ ಕೇಳಿ ಬಿಡಿಸ್ಬೇಕು, ಇದೆಲ್ಲ ಒಣಗಬೇಕು. ಅಲ್ಲಿವರೆಗೂ ಟೈಮ್ ಇದು ಪೂರ್ತಿ ಒಣಗಿದ್ದಾದ್ಮೇಲೆ ಗಡ್ಡೆ ತೆಗಿಯಕ್ಕೆ ಸಾಧ್ಯ ಆಗೋದು ಅಂತ. ಇನ್ನೊಂದು ಟ್ರಿಪ್ ಔಷಧಿ ಹೊಡಿತೀನಿ, ಯಾಕಂದ್ರೆ ಗಿಡ ಬೇಗ ಕಳೆಯಲ್ಲ, ರೋಗಕ್ಕೆ ಬಿಡಲ್ಲ ಇವಾಗೂನು. ಯಾಕಂದ್ರೆ ನೆಕ್ಸ್ಟ್ ಬಿತ್ತನೆಯಾಗ ನಮ್ಗೆ ಬೇಕಲ್ಲ, ಯಾಕಂತ ಇನ್ನೊಂದು ಕೋಟ್ ಔಷಧಿ ಹೊಡೆದ್ಬಿಟ್ಟು ಓಡಾಡಕ್ ಆಗ್ತಿಲ್ಲ, ಕಾಲಕ್ಕೆ ತೊಡರ್ಕಂತಾವೆ ಅಷ್ಟು ಬಂದವೆ ಮರಿಗಳೆಲ್ಲ. ತುಂಬ ಚೆನ್ನಾಗಿ ಬಂದಿದ್ದೀರ, ಪರವಾಗಿಲ್ಲ. ನಿಮ್ಮ ಶ್ರಮ ಇಲ್ಲಿ ಫಲಿತಾಂಶ ಕೊಡ್ತಾ ಇದೆ. ಸ್ನೇಹಿತರೆ, ಇಷ್ಟೇ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದ್ದಿದ್ದ ವಿಷಯ. ಮುಂದಿನ ವರ್ಷ ಆದ್ರೂ ಈ ವರ್ಷ ಕೆಟ್ಟ ಅನುಭವ ಆಗಿರೋ ಶುಂಠಿ ಬೆಳೆಯೋರು ಅಟ್ಲೀಸ್ಟ್ ಡ್ರಿಪ್ ಮುಖಾಂತರ ಔಷಧಿ ಮತ್ತು ಈ ರೋಗ ನಿರ್ವಹಣೆಗೆ ಬೇಕಾದ ಔಷಧಿಗಳು ಬಿಡೋದಕ್ಕೆ ಮತ್ತು ಪೋಷಕಾಂಶ ನಿರ್ವಹಣೆಗೆ ಅನುಕೂಲ ಆಗೋದ ರೀತಿ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡ್ರೆ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಡ್ರಿಪ್ ಮಾಡ್ಕೊಂಡು ಇದು ಸಿಂಕ್ಲೇರು ಮಾಡ್ಕೊಂಡ್ರೆ ಉಪಯೋಗ ಆಗ್ತದೆ. ಸಿಂಕ್ಲೇರ್ ಒಂದೇ ಆದರೆ ಕಷ್ಟ ಆಗ್ತದೆ. ಇದಕ್ಕೆ ಮುಂಚೆ ಏನು ಬೆಳೆ ಇತ್ತಿದ್ರಲ್ಲಿ? ಶುಂಠಿ ಬೆಳೆಯೋದಕ್ಕೆ ಮೊದಲು ಕಳೆದ ವರ್ಷ ಹೊಲ ರಾಗಿ ಹೊಲ ಮಾಡಿದ್ದು. ನಮ್ಮ ಸ್ವಂತ ಜಮೀನಲ್ಲ, ನಮ್ಮ ಸ್ವಂತ ಜಮೀನುಗಳು ಆ ಕಡೆ ಅವೆ. ಓಕೆ, ನೀವು ಶುಂಠಿ ಬೆಳಿಬೇಕು ಅಂತಲೇ ಲೀಸ್ ತಗೊಂಡು ಇಲ್ಲಿ ಬೆಳೆದಿರೋದು? ತಗೊಂಡಿದ್ದು ಈ ವರ್ಷ ಅಷ್ಟೇ. ಈ ವರ್ಷ ಬಿಟ್ಬಿಡ್ತೀನಿ ಇದು. ಓಕೆ, ಬೇರೆ ಹೊಸ ಭೂಮಿ ಐತೆ ನಂದು. ಈಗ ನಾ 3 ವರ್ಷದಾಗ ಹಾಕಿರೋದು ಅದಕ್ಕೆ. ಇವಾಗ ಮಣ್ಣೊಂದು ಸ್ವಲ್ಪ ಒಡಿಸ್ಬಿಟ್ಟು ಅದನ್ನು ನಾನು ಇದು ಮಾಡಬೇಕು. ಓಕೆ ಸ್ನೇಹಿತರೆ, ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.